ಎಸ್ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಖಂಡಿಸಿ ಪ್ರತಿಭಟನೆ ಅನ್ನೋದು ಮುಂದುವರಿತಾ ಇದೆ. ಜಂತರ್ ಮಂತರ್ನಲ್ಲಿ ಬಿಗಿ ಭದ್ರತೆ ಇದೆ. ಇಂಟರ್ನೆಟ್ ಕೂಡ ಸ್ಥಗಿತ ಆಗಿದೆ. ನಿನ್ನೆ ಕೂಡ ಸಂಜೆ ಮತ್ತು ರಾತ್ರಿ ಪೊಲೀಸರು ಮತ್ತು ಯುವಕರ ಮೇಲೆ ವಾಗ್ವಾದ ಆಗಿದೆ. ಇದೀಗ ಪ್ರಧಾನಿ ಮೋದಿ ಅವರು ಕೂಡ ಟ್ವೀಟನ್ನು ಮಾಡಿದ್ದಾರೆ. ನನಗೆ ಯುವಕರ ಭವಿಷ್ಯ ಮತ್ತು ಅವರ ಕಲ್ಯಾಣನೇ ಮುಖ್ಯ. ಈ ಒಂದು ಪ್ರಕರಣ ಏನಿದೆ ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತೀವಿ. ಆಮೇಲೆ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ರಚನೆಯನ್ನು ಮಾಡ್ತೀವಿ. ಆದಷ್ಟು ಬೇಗ ಅವರಿಗೆ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಒಂದು ಕಡೆ ಪ್ರಧಾನಿ ಟ್ವೀಟನ್ನು ಮಾಡಿದ್ದಾರೆ. ಈ ಒಂದು ಟ್ವೀಟಿಗೆ ಪ್ರತಿಯಾಗಿ ರಾಹುಲ್ ಗಾಂಧಿ ಕೂಡ ಟ್ವೀಟನ್ನು ಮಾಡಿದ್ದಾರೆ. ಈ ಯುವಕರ ಕಲ್ಯಾಣ ಮತ್ತು ಯುವಕರ ಭವಿಷ್ಯವನ್ನು ಈ ದಾರಿಯನ್ನು ತಪ್ಪಿಸಿದವರೇ ನೀವು, ಅದಕ್ಕೆ ಹಾನಿ ಮಾಡಿದವರೇ ನೀವು ಅಂತ ಕುಟುಕಿದ್ದಾರೆ. ಎಸ್ ನಮ್ಮ ಜೊತೆ ಮಾತನಾಡೋದಕ್ಕೆ ಮಂಜುನಾಥ್ ಅವರು ಶಿರಾದಿಂದ ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಏನ್ ಹೇಳ್ತೀರಿ ಸರ್? ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಧರಣಿ ನಡೀತಾ ಇದೆ. ಖಂಡಿತ ಸರ್, ಖಂಡಿತ ಬಹಳ ಹೊಟ್ಟೆ ಒದ್ದು ಹೋಗ್ಬಿಡ್ತಾ ಇತ್ತು. ಆ ಏಟ್ ತಿಂದ್ಬಿಟ್ರೆ ನಮ್ಗೆ ಬರ್ತಾ ಇದ್ದೀನಿ. ಎಂತ ವಿಪರ್ಯ ಸರ್. ಒಳ್ಳೆ ಎಜುಕೇಟೆಡ್ಗೆ ಪ್ರಧಾನ ಮಂತ್ರಿ ಕೊಡ್ಬೇಕು ಸರ್. ವಿದ್ಯಾವಂತ ಪ್ರಧಾನಿ ಆದ್ರೆ ಪ್ರಾಬ್ಲಮ್ ಇರಲ್ಲ. ರಾಮಕೃಷ್ಣ ಹೆಗ್ಡೆ ಇದ್ರು ಕರ್ನಾಟಕದಾಗೆ, ಎಂತ ಅದ್ಭುತವಾದಂತ ಆಡಳಿತ ನೀಡಿದ್ರು. ಏನ್ ಸರ್ ಇದು ಅನ್ಯಾಯ? ಅವ್ನು ಬರೀ ಯಾವಾಗ್ಲೂ ಅವನಿಗೆ ಬೇಕಾದಾಗ ಹೇಳ್ತಾನೆ ವಿದ್ಯಾರ್ಥಿ ಪರವಾಗಿದ್ದೀವಿ ಅಂತಾನ. ಏನ್ ಸರ್ ಇದು ಅನ್ಯಾಯ? ಕೇಳರೇ ಇಲ್ವೇಲ್ ಸರ್? ಪಾಪ ರಾಹುಲ್ ಗಾಂಧಿ ಕೇಳ್ತಾರೆ ಅವ್ರ ಬಗ್ಗೆ ರಾಜಕೀಯ. ಏಟು ಹೊಡಿತಾ ಇದ್ರೆ ಆ ಮಕ್ಕಳ ಸ್ಥಿತಿ ಏನಾಗ್ತಾ ಇದೆ ಸರ್ ಅಲ್ಲಿ? ಯಾವನ್ ಸರ್ ಕೇಳ್ತಾ ಇಲ್ವಲ್ಲ ಸರ್ ಯಾವನು? ಆಮೇಲೆ ಸ್ಪಂದನೆ ಕೂಡ ಮಾಡ್ತಾ ಇಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಕರೆಕ್ಟ್ ಆಗಿ ಸ್ಪಂದನೆ ಮಾಡಿದ್ರೆ ಸಾಮಾನ್ಯ ಜ್ಞಾನ ಇರ್ಬೇಕು ಸರ್. ಇವನೇ ಅವರು ಸೀಜೆ ಎದುರಿಗೆ ಶೂ ಎಸ್ತರು ಒಂದು ಮಾತು ಹೇಳಿಲ್ಲ. ಒಳ್ಳೆ ಪ್ರಧಾನ ಮಂತ್ರಿ ಆಗಿದ್ರೆ ಯಾವನಾಗ್ ಮಾಡಿದ್ದು ಅನ್ನೋದೊಂದು ಸ್ಟೇಟ್ಮೆಂಟ್ ಆದ್ರೂ ಹೇಳೋರು. ಇಲ್ಲಿನವರೆಗೂ ಬೇಕಾದಷ್ಟು ನಡೆದಿದ್ದಾವೆ. ಒಂದೇನ ಮಾತಾಡಿದಾರ ಸರ್ ಪ್ರಧಾನಿಗಳು? ಎಸ್ ಅದೇ ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇರೋದು. ಕರೆಕ್ಟ್ ಆಗಿ ಸ್ಪಂದನೆ ಮಾಡಿದ್ರೆ ಈ ಪ್ರೊಟೆಸ್ಟ್ ಇಷ್ಟು ಹಿಂಸಾಚಾರ ಹಂತಕ್ಕೆ ಹೋಗ್ತಾನೆ ಇರಲಿಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಖಂಡಿತ ಸರ್, ಖಂಡಿತ. ನನ್ನ ಅನಿಸಿಕೆ ಒಳ್ಳೆ ವಿದ್ಯಾವಂತ ಬುದ್ಧಿವಂತ ಪ್ರಧಾನಿ ಆಗ್ಬೇಕು ಸರ್. ಒಳ್ಳೆ ವಿದ್ಯಾವಂತ ಪ್ರಧಾನಿ ಆಗ್ಬೇಕು. ಕೋಟಾ ಸರ್ಟಿಫಿಕೇಟ್ ಇಟ್ಕೊಂಡ್ ಮಾಡಬಾರ್ದು ಸರ್. ಮಕ್ಳು ಅನ್ಯಾಯವಾಗಿ ಸಾಯ್ತಾ ಇದಾರಲ್ಲ ಸರ್. ನಿಜ. ಏನ್ ಸರ್ ಇದು ಅನ್ಯಾಯ? ಆ ರಂಗಣ್ಣ ಟಿವಿ ಪಬ್ಲಿಕ್ ರಂಗಣ್ಣ ಚೆನ್ನಾಗಿ ಉಗಿತಾ ಇದಾರೆ. ನಿಜ. ನಮ್ಮ ಜೊತೆನೂ ಕೂಡ ಪಾಲಕರು ಕೂಡ ಮಾತಾಡಿದ್ರು ಮಂಜುನಾಥ್ ಅವರೇ. 24 ಗಂಟೆ ಅವ್ರ ಮಗಳನ್ನ ಕಾಯೋದೇ ಅಂತ ಅವ್ರ ಕಾಯಕ ಆ ರೀತಿ ಆಗ್ಬಿಟ್ಟಿದೆ ಅಂತೆ ಪಾಪ. ಹ್ಞೂ ಸರ್. ಏನ್ ಸರ್ ಇದನ್ನೇ ಕೇಳರೇ ಇಲ್ವಲ್ಲ ಸರ್? ಅವ್ರು ಮಾಡಿದ್ದೇ ಕಾನೂನು. ಅವ್ರು ಏನ್ ಮಾಡ್ತಾರೋ ಮಾತಾಡ್ತಾರೋ ಅದೇ ಕಾನೂನು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ TV5 ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಿದೆ ಇದನ್ನು ಖಂಡಿಸಿ ಪ್ರತಿಭಟನೆ ಕೂಡ ಮುಂದುವರಿತಾ ಇದೆ. ಜಂತರ್ ಮಂತರ್ನಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಸಂಘರ್ಷ ಕೂಡ ಆಗ್ತಾ ಇದೆ. ನೀಟ್ ಅಕ್ರಮದ ವಿರುದ್ಧ ಹೋರಾಟ ಕೂಡ ನಡೀತಾ ಇವೆ. ಇನ್ನೊಂದು ಕಡೆ ಸೋನಂ ವಾಂಗ್ಚುಕ್ ಅವರು ಕೂಡ ತಮ್ಮ ಬೇಡಿಕೆಗಳನ್ನು ಹೇಳಿದ್ದಾರೆ. ಇನ್ನೊಂದು ಕಡೆ ಪ್ರಧಾನಿ ಮೋದಿ ಅವರ ಟ್ವೀಟ್ಗೆ ಪ್ರತಿಯಾಗಿ ರಾಹುಲ್ ಗಾಂಧಿ ಅವರು ಕೂಡ ಮರು ಟ್ವೀಟನ್ನು ಮಾಡಿ ಅವರು ಕೂಡ ಯುವಕರ ಮತ್ತು ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ ಅದನ್ನು ಅವರು ಕೂಡ ಮುಂದೆ ಇಟ್ಟಿದ್ದಾರೆ. ಮೊದಲಿಗೆ ಎಲ್ಲರೂ ಕೂಡ ಹೇಳೋದು ಈ ಒಂದು ನೈತಿಕ ಹೊಣೆಯನ್ನು ಹೊತ್ತು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಾಗಿದೆ, ಲೀಕ್ ಏನಾಗಿದೆ, ಇದರ ನೈತಿಕ ಹೊಣೆಯನ್ನು ಹೊತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಲೇಬೇಕು. ಆಮೇಲೆ ಇದು ಈ ಸತಿ ಆಯಿತು, ರಾಜೀನಾಮೆ ಕೊಟ್ಟರು ಅಥವಾ ನಾವು ಅವರಿಗೆ ಶಿಕ್ಷೆಯನ್ನು ಕೊಟ್ವಿ, ಇಲ್ಲಿಗೆ ಮುಗಿಯುವಂಥ ಹಂತದಲ್ಲಿ ಅಲ್ಲ. ಈ ವ್ಯವಸ್ಥೆ ಪೂರ್ಣ ಬದಲಾಗಬೇಕು. ಈ ಪರೀಕ್ಷೆಯನ್ನು ನಡೆಸೋ ವ್ಯವಸ್ಥೆ ಏನಿದೆ ಫುಲ್ಲಾಗಿ ರಿಫಾರ್ಮ್ ಆಗಬೇಕನ್ನೋದು ಎಲ್ಲರೂ ಕೂಡ ಬೇಡಿಕೆ ನೀಡ್ತಿದ್ದಾರೆ.